ಯುದ್ಧ ಪ್ರಾರಂಭವಾಗಿದೆ. ಧರ್ಮ ಅಧರ್ಮಗಳ ಘೋಷಣೆ ಗುಂಗಿದೆ. ಆದರೆ ರಣರಂಗಕ್ಕೆ ಇಳಿಯಬೇಕಾದ ಅತ್ಯಂತ ಭಯಾನಕ ಶಕ್ತಿ ಇನ್ನೂ ಬರಲೇ ಇಲ್ಲ. ಇದು ಕರ್ಣನ ಕಥೆಯ 2ನೇ ಅಧ್ಯಾಯ. ಇಲ್ಲಿ ಸತ್ಯವೇ ಶಸ್ತ್ರವಾಗುತ್ತದೆ, ವಿಧಿಯೇ ಶತ್ರುವಾಗುತ್ತದೆ. ಈಗ ಕತ್ತಲಿಗೂ ಭಯ ಹುಟ್ಟಿಸುವ ಅವನು ಬರುವ ಹೆಜ್ಜೆಯ ಸದ್ದು, ಎದುರಾದರೆ ಅಂತ್ಯವೆಂಬ ಸೂರ್ಯಪುತ್ರನ ಕ್ರೋಧ, ಅವನ ಆಗಮನಕ್ಕೆ ಕಂಪಿಸುವ ಸಮಸ್ತ ಯೋಧರು. ಅವನೇ ಕರ್ಣ. ಕೌರವರು ವಿಜಯವನ್ನು ಸಾಧಿಸಲು ಇದ್ದಂತಹ ಅವಕಾಶಗಳನ್ನೆಲ್ಲ ಒಂದೊಂದಾಗಿ ಕೃಷ್ಣರು ಮುರಿಯುತ್ತಾರೆ. ಕರ್ಣನ ಬಲವನ್ನು ಕಡಿಮೆಗೊಳಿಸದಿದ್ದರೆ ಅರ್ಜುನನು ಯುದ್ಧದಲ್ಲಿ ಸೋತು ಬಿಡುತ್ತಾನೆ ಎಂದು ತಿಳಿದಿದ್ದ ಕೃಷ್ಣರು ಮೊದಲಿಗೆ ಇಂದ್ರದೇವನನ್ನು ಕಳಿಸಿಬಿಡುತ್ತಾರೆ. ಇಂದ್ರದೇವನು ತನ್ನ ಕವಚಕುಂಡಲವನ್ನು ಕೇಳುತ್ತಾನೆ ಎಂದು ಕರ್ಣನಿಗೆ ಮುಂಚಿತವಾಗಿ ಸೂರ್ಯದೇವರು ಹೇಳಿರುತ್ತಾರೆ. ಕವಚಕುಂಡಲವಿದ್ದರೆ ದೇವರ ಆಯುಧ ಕೂಡ ಕರ್ಣನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಆದರೂ ಇಂದ್ರದೇವನು ಮಾರುವೇಷದಲ್ಲಿ ರೂಪ ಬದಲಿಸಿ ದಾನ ಕೇಳಿದ ಸಮಯದಲ್ಲಿ ತನ್ನ ದೇಹದೊಂದಿಗೆ ಅಂಟಿಕೊಂಡು ಬಂದಿದ್ದ ಕವಚಕುಂಡಲವನ್ನು ಕಿತ್ತು ದಾನವಾಗಿ ಕೊಟ್ಟು ಬಿಡುತ್ತಾನೆ ಕರ್ಣ. ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ, ಮಹಾಭಾರತದಲ್ಲಿ ದೇವರಿಗೆ ದಾನ ನೀಡಿದ ಒಬ್ಬ ಮನುಷ್ಯನೆಂದರೆ ಅದು ಕರ್ಣ ಮಾತ್ರ. ಕರ್ಣ ತನ್ನ ಅತೀ ದೊಡ್ಡ ಬಲವನ್ನು ಕಳೆದುಕೊಂಡಿದ್ದರೂ ಕರ್ಣನು ಅದಕ್ಕಿಂತ ಹೆಚ್ಚಾಗಿ ನಂಬಿದ್ದು ತನ್ನ ಸಾಮರ್ಥ್ಯವನ್ನು ಮಾತ್ರ. ಅರ್ಜುನನನ್ನು ನಾಶ ಮಾಡುವಂತಹ ಇನ್ನೊಂದು ಆಯುಧ ಕೂಡ ಕರ್ಣನ ಬಳಿ ಇತ್ತು, ಅದುವೇ ನಾಗಾಸ್ತ್ರ. ಇದನ್ನು ಮುರಿಯಲು ಕೃಷ್ಣರು ಇನ್ನೊಂದು ಉಪಾಯ ಮಾಡುತ್ತಾರೆ. ನೇರವಾಗಿ ಕುಂತಿಯ ಬಳಿ ಹೋಗಿ ಕರ್ಣನು ನಿಮ್ಮ ಮಗನೆಂಬ ವಿಷಯ ತನಗೆ ತಿಳಿದಿರುವುದಾಗಿ ಹೇಳುತ್ತಾರೆ. ಕೃಷ್ಣನಿಗೆ ಇದು ಹೇಗೆ ತಿಳಿಯಿತು ಎಂದು ಆಶ್ಚರ್ಯಗೊಳ್ಳುತ್ತಾಳೆ ಕುಂತಿ. ಪಾಪ ಕುಂತಿಗೆ ಕೃಷ್ಣರು ಭಗವಂತನು ಎಂಬ ವಿಷಯ ತಿಳಿದಿರುವುದಿಲ್ಲ. ಕೃಷ್ಣರು ಹೇಳಿದ್ದನ್ನು ಕೇಳಿ ಕಣ್ಣೀರಿಟ್ಟು ಅಳುತ್ತಾಳೆ ಕುಂತಿ. ಸಹೋದರರು ಒಬ್ಬರನ್ನೊಬ್ಬರು ಕೊಲ್ಲಲು ಹಾತೊರೆಯುತ್ತಿದ್ದಾರೆಯೇ ಎಂದು ಅತ್ತಳು ಕುಂತಿ. ಬೇಸರ ಬೇಡ, ಇನ್ನು ಆಗಬೇಕಿರುವುದನ್ನು ನೋಡೋಣ. ತಾವು ಕರ್ಣನ ಬಳಿ ಹೋಗಿ ಅವನನ್ನು ನಮ್ಮ ಕಡೆಗೆ ಬರಲು ಕೇಳಿ. ಅವನು ಬರಲು ನಿರಾಕರಿಸಿದರೆ ನಾನು ಹೇಳುವ 2 ವರಗಳನ್ನು ಕೇಳಿ ಬನ್ನಿ ಎಂದು ಹೇಳಿ ಕೃಷ್ಣರು ಕುಂತಿಯನ್ನು ಕಳುಹಿಸಿಕೊಡುತ್ತಾರೆ. ಕುಂತಿಯು ಕರ್ಣನನ್ನು ಭೇಟಿಯಾಗಿ ಸತ್ಯವನ್ನು ಹೇಳಿ ಗೋಳಿಟ್ಟು ಅತ್ತಳು. ಆ ಸಮಯದಲ್ಲಿ ಕರ್ಣನಿಗೆ ಇಷ್ಟು ದಿನಗಳ ಕಾಲ ತನ್ನ ಜನನವನ್ನು ಕಾರಣ ಹೇಳಿ ಅವಮಾನ ಮಾಡಿದ ಎಲ್ಲರ ಬಳಿಯೂ ತಾನು ಕುಂತಿದೇವಿಯ ಮಗನೆಂದು ಜೋರಾಗಿ ಕೂಗಿ ಹೇಳಬೇಕೆಂದನಿಸಿತು. ಇಬ್ಬರು ಕೂಡ ಅಳಲು ಪ್ರಾರಂಭಿಸುತ್ತಾರೆ. ಆಗ ಕುಂತಿದೇವಿಯು, ಸಹೋದರರೊಂದಿಗೆ ಯುದ್ಧ ಬಿಡು ಪುತ್ರ, ನೀನು ಅಣ್ಣನೆಂದು ತಿಳಿದರೆ ಈ ಯುದ್ಧವೇ ನಡೆಯುವುದಿಲ್ಲ, ರಾಜ್ಯವು ನಿನ್ನದಾಗುತ್ತದೆ ಎಂದು ಹೇಳಲು ಅಷ್ಟೊತ್ತು ಕರ್ಣನ ಮುಖದಲ್ಲಿದ್ದ ಸಂತೋಷ ಮರೆಯಾಗಿ ಹೋಗುತ್ತದೆ. ಆಗ ಕರ್ಣ ಹೇಳುತ್ತಾನೆ, ನನ್ನ ಮಿತ್ರ ದುರ್ಯೋಧನನನ್ನು ಬಿಟ್ಟು ನಾನು ಬರಲಾರೆ ಮಾತೆ. ದುರ್ಯೋಧನ ನನ್ನ ಕುಲವನ್ನು ನೋಡದೆ ನನ್ನ ಮೇಲೆ ಪ್ರೀತಿ ತೋರಿಸಿದವನು, ಯಾವುದೇ ಹಿಂಜರಿಕೆ ಇಲ್ಲದೆ ನನ್ನ ಎಂಜಲು ಆಹಾರ ಸೇವಿಸಿದವನು. ತಮಾಷೆಯಾಗಿ ನನ್ನ ಕೈ ತಾಕಿ ಪತ್ನಿಯ ಸೊಂಟದಲ್ಲಿದ್ದ ಮಣಿಗಳು ಚೆಲ್ಲಿದಂತಹ ಮಣಿಯನ್ನು ತೆಗೆಯಬೇಕಾ ಅಥವಾ ಸೇರಿಸಬೇಕಾ ಎಂದು ಹೇಳಿ ನನ್ನ ಮೇಲಿನ ನಂಬಿಕೆಯನ್ನು ತೋರಿಸಿದವನು. ಇಂದು ಕೂಡ ನನ್ನನ್ನು ನಂಬಿಯೇ ಈ ಯುದ್ಧವನ್ನು ನಡೆಸುತ್ತಿರುವನು. ಅವನಿಗೆ ನನ್ನಿಂದ ದ್ರೋಹ ಬಯಸಲು ಸಾಧ್ಯವಿಲ್ಲ ಮಾತೆ ಎಂದು ಹೇಳಿದನು. ಇದನ್ನು ಕೇಳಿದ ಕುಂತಿಯು ಕೃಷ್ಣರು ಹೇಳಿದಂತೆ ಆ 2 ವರಗಳನ್ನು ಕರ್ಣನ ಬಳಿ ಕೇಳುತ್ತಾಳೆ. ಮೊದಲ ವರವಾಗಿ ಅರ್ಜುನನ ಮೇಲೆ ನಾಗಾಸ್ತ್ರವನ್ನು 1 ಬಾರಿ ಮಾತ್ರ ಉಪಯೋಗಿಸಬೇಕೆಂದು, 2ನೇ ವರವಾಗಿ ಅರ್ಜುನನನ್ನು ಹೊರತು ಉಳಿದ ಪಾಂಡವರನ್ನು ಕೊಲ್ಲಬಾರದೆಂದು ವರವನ್ನು ಕೇಳಿ ಪಡೆದುಕೊಳ್ಳುತ್ತಾಳೆ. ವರವನ್ನು ಕೊಟ್ಟ ನಂತರ ಕರ್ಣನು, ಮಾತೆ, ತಾವು ಕೇಳಿದ ವರವನ್ನು ನಾನು ನೀಡಿದ್ದೇನೆ. ಆದರೆ ಒಂದು ವಿಷಯ ಗಮನಿಸಿದ್ದೀರಾ? ಈ ವರವು ನಿಮ್ಮ 5 ಪುತ್ರರನ್ನು ಕಾಪಾಡುತ್ತದೆ, ಆದರೆ ನಿಮ್ಮ ಮೊದಲ ಪುತ್ರನಾದ ನನ್ನನ್ನು ಕೊಂದು ಬಿಡುತ್ತದಲ್ಲವೇ ಮಾತೆ? ಇದನ್ನು ಕೇಳಿದ ಕುಂತಿ ಏನು ಹೇಳಬೇಕೆಂದು ತಿಳಿಯದೆ ಕಿರುಚಾಡಿ ಅತ್ತಳು. ತಾಯಿಯ ಕಣ್ಣೀರನ್ನು ಒರೆಸಿದ ಕರ್ಣನು, ನನಗೆ ನಿಮ್ಮಿಂದ 2 ವರಗಳು ಬೇಕು ಮಾತೆ. ಯುದ್ಧದ ಕೊನೆಯವರೆಗೂ ನಾನು ಅಣ್ಣನೆಂದು ಪಾಂಡವರಿಗೆ ತಿಳಿಯಲೇಬಾರದು. ಒಂದು ವೇಳೆ ಯುದ್ಧದಲ್ಲಿ ನಾನು ಸಾಯುವ ಸಂದರ್ಭ ಬಂದರೆ
ನಿಮ್ಮ ಮಡಿಲಲ್ಲಿಯೇ ನನ್ನ ಜೀವ ಹೋಗಬೇಕು ಎಂದು ಕರ್ಣನು ಹೇಳಲು, ಕರ್ಣನ ಮುಖವನ್ನು ನೋಡಲು ಕೂಡ ಸಾಧ್ಯವಾಗದ ಕುಂತಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಂತರ ಕಥೆಯ ಮುಖ್ಯವಾದ ಹಂತ, ಮಹಾಭಾರತ ಯುದ್ಧ. ಭೀಷ್ಮರು ಮತ್ತು ದ್ರೋಣರು ಸತ್ತ ನಂತರವೇ ಕರ್ಣನು ಯುದ್ಧಭೂಮಿಗೆ ಕಾಲಿಡುತ್ತಾನೆ. 16ನೇ ದಿನ ಕರ್ಣ ಯುದ್ಧಭೂಮಿಗೆ ಇಳಿದ ನಂತರ ಕೌರವರ ಸೈನ್ಯ ಮೇಲುಗೈ ಸಾಧಿಸಲು ಪ್ರಾರಂಭಿಸುತ್ತದೆ. ಗೊಂಚಲು ಗೊಂಚಲಾಗಿ ಪಾಂಡವರ ಪಡೆಯು ಕರ್ಣನ ಬಿಲ್ಲಿಗೆ ಬಲಿಯಾಗುತ್ತಾರೆ. ಪಾಂಡವರಲ್ಲಿ ಧರ್ಮರಾಯ, ಭೀಮ, ನಕುಲ ಮತ್ತು ಸಹದೇವ ಎಂದು 4 ಜನರನ್ನು ಕರ್ಣ ಸೋಲಿಸುತ್ತಾನೆ. ಆದರೆ ನೀಡಿದ ವರದಂತೆ ಯಾರನ್ನೂ ಕೂಡ ಕೊಲ್ಲುವುದಿಲ್ಲ. 17ನೇ ದಿನ ಯುದ್ಧವು ಆರಂಭವಾಗುತ್ತದೆ. ಕರ್ಣ ಮತ್ತು ಅರ್ಜುನ ಮುಖಾಮುಖಿಯಾಗಿ ಯುದ್ಧ ಮಾಡಲು ಸಿದ್ಧರಾಗುತ್ತಾರೆ. ಇವರಿಬ್ಬರ ಯುದ್ಧವನ್ನು ಕಾಣಲು ದೇವತೆಗಳು, ಕಾಡಿನ ಪ್ರಾಣಿಗಳು, ಪಾತಾಳದ ರಾಕ್ಷಸರು ಒಂದು ಕ್ಷಣ ತಮ್ಮ ಕಾರ್ಯಗಳನ್ನು ನಿಲ್ಲಿಸಿ ಯುದ್ಧವನ್ನು ಕಾಣುತ್ತಿರುತ್ತಾರೆ. ಕರ್ಣ ಮತ್ತು ಅರ್ಜುನನ ನಡುವೆ ಆಕ್ರೋಶವಾದ ಯುದ್ಧ ನಡೆಯುತ್ತದೆ. ಅರ್ಜುನನ ಬಾಣ ಕರ್ಣನ ರಥವನ್ನು 10 ಅಡಿ ಹಿಂದಕ್ಕೆ ತಳ್ಳುತ್ತದೆ. ಕರ್ಣನ ಬಾಣವು ಅರ್ಜುನನ ರಥವನ್ನು 3 ಅಡಿ ಹಿಂದಕ್ಕೆ ತಳ್ಳುತ್ತದೆ. ಇದನ್ನು ಕಂಡ ಕೃಷ್ಣರು ಶಬಾಷ್ ಕರ್ಣ ಎಂದು ಹೇಳಿದರು. ಇದನ್ನು ಕೇಳಿದ ಅರ್ಜುನನು, ಮಾಧವ, ನನ್ನ ಬಾಣವಲ್ಲವೇ ಕರ್ಣನ ರಥವನ್ನು ಬಹುದೂರ ತಳ್ಳಿರುವುದು. ಆದರೆ ನೀವು ಕರ್ಣನನ್ನು ಹೊಗಳುವುದು ನನಗೆ ಬೇಸರವನ್ನು ಉಂಟು ಮಾಡುತ್ತಿದೆ. ಅದಕ್ಕೆ ಕೃಷ್ಣರು, ಕೇಳು ಪಾರ್ಥ, ಕರ್ಣನ ರಥದಲ್ಲಿರುವುದು ಕರ್ಣ ಮಾತ್ರ, ಆದರೆ ನಿನ್ನ ರಥದಲ್ಲಿ ನಾನಿರುವೆನು. ಅದು ಮಾತ್ರವಲ್ಲದೆ ನಿನ್ನ ರಥದಲ್ಲಿರುವುದು ಆಂಜನೇಯನ ಧ್ವಜ. ಹಾಗೇ ನಾನು ಮತ್ತು ಆಂಜನೇಯನನ್ನು ಸೇರಿಸಿ ಒಂದು ಪ್ರಪಂಚದ ತೂಕವೇ ನಿನ್ನ ರಥದಲ್ಲಿದೆ. ಅದನ್ನು ತಳ್ಳುವಂತಹ ಸಾಮರ್ಥ್ಯ ಕರ್ಣನಲ್ಲಿದೆ. ಈಗ ನೀನೇ ಹೇಳು, ಯಾರು ನಿಜವಾದ ಸಾಮರ್ಥ್ಯಶಾಲಿ ಎಂದು. ಇದನ್ನು ಕೇಳಿದ ಅರ್ಜುನ ತಲೆ ತಗ್ಗಿಸಿ ನಿಲ್ಲುತ್ತಾನೆ. ಇದಾದ ನಂತರ ಯುದ್ಧದ ಒಂದು ಹಂತದಲ್ಲಿ ಕರ್ಣನು ಅರ್ಜುನನ ಮೇಲೆ ನಾಗಾಸ್ತ್ರವನ್ನು ಪ್ರಯೋಗಿಸಲು ವಿಧಿಯನ್ನು ಮೀರಿದ ಕೃಷ್ಣರು ಕಾಲಿನಿಂದ ರಥವನ್ನು ವೇಗವಾಗಿ ತೊಡಿದರು. ಇಡೀ ಭೂಮಿಯೇ 1 ಅಡಿ ಕೆಳಗೆ ಇಳಿಯಲು ಅರ್ಜುನನ ತಲೆಗೆ ಬಂದಂತಹ ನಾಗಾಸ್ತ್ರ ಕಿರೀಟವನ್ನು ತಾಕಿ ಕೆಳಗೆ ಬೀಳುತ್ತದೆ. ಮಾತು ನೀಡಿದ ಹಾಗೆ ಕರ್ಣನಿಂದ ನಾಗಾಸ್ತ್ರವನ್ನು 2ನೇ ಬಾರಿ ಬಳಸಲು ಸಾಧ್ಯವಿಲ್ಲ. ಅದಾದ ಬಳಿಕ ಕೃಷ್ಣರು ಅನಿಸಿಕೊಂಡ ಹಾಗೆ ಯುದ್ಧದ ನಡುವೆ ಕರ್ಣನ ರಥದ ಚಕ್ರವು ಭೂಮಿಯಲ್ಲಿ ಹುದುಗಿ ಬಿಡುತ್ತದೆ. ರಥದಿಂದ ಇಳಿದು ಕರ್ಣನು ರಥದ ಚಕ್ರವನ್ನು ಹೊರತೆಗೆಯಲು ಪ್ರಯತ್ನ ಮಾಡುತ್ತಾನೆ. ಇದಕ್ಕಾಗಿ ಕಾಯುತ್ತಿದ್ದ ಕೃಷ್ಣರು ಅರ್ಜುನನ ಬಳಿ, ಪಾರ್ಥ, ಇದುವೇ ಸರಿಯಾದ ಸಮಯ. ಕರ್ಣ ಆಯುಧವಿಲ್ಲದೆ ರಥದ ಚಕ್ರವನ್ನು ಎತ್ತುತ್ತಿರುವನು. ಈಗಲೇ ಅವನನ್ನು ಕೊಂದು ಬಿಡು ಎಂದು ಹೇಳಲು, ಅದಕ್ಕೆ ಅರ್ಜುನನು, ಒಬ್ಬ ನಿರಾಯುಧ ವೀರನ ಮೇಲೆ ಆಕ್ರಮಣ ಮಾಡುವುದು ಯುದ್ಧ ಧರ್ಮವಲ್ಲ. ಹಾಗೆ ಮಾಡಿದರೆ ಅದು ನನ್ನ ಸಾಮರ್ಥ್ಯಕ್ಕೆ ಅವಮಾನ ಎಂದು ಹೇಳುತ್ತಾನೆ. ಆದರೂ ಕೃಷ್ಣರು ಬಿಡಲು ಸಾಧ್ಯವೇ? ಕೃಷ್ಣರು ಅರ್ಜುನನ ಬಳಿ ಹೇಳುವ ರೀತಿಯಲ್ಲಿ ಹೇಳಿ ಅವನನ್ನು ಆಕ್ರಮಣ ಮಾಡಲು ತಯಾರಿಸುತ್ತಾರೆ. ಅರ್ಜುನನು ತನ್ನ ಕಡೆಗೆ ಬಾಣವನ್ನು ಗುರಿಯಿಡುವುದನ್ನು ಕಂಡ ಕರ್ಣನು ಅರ್ಜುನನ ಬಳಿ ಸ್ವಲ್ಪ ಕಾಲಾವಕಾಶ ಕೇಳುತ್ತಾನೆ. ಅರ್ಜುನ, ನನ್ನ ರಥದ ಚಕ್ರವು ಭೂಮಿಯಲ್ಲಿ ಸಿಲುಕಿಕೊಂಡಿದೆ. ನನಗೆ ಸ್ವಲ್ಪ ಕಾಲಾವಕಾಶ ನೀಡು. ಅದನ್ನು ಹೊರತೆಗೆದ ಬಳಿಕ ಯುದ್ಧ ಮಾಡೋಣ ಎಂದು ಕರ್ಣ ಹೇಳಲು ಅರ್ಜುನನು ಕೇಳುವ ಹಾಗೆ ಕಾಣಲಿಲ್ಲ. ಕರ್ಣನು ಬೇರೆ ದಾರಿ ಇಲ್ಲದೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವ ಮಂತ್ರವನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಇಂತಹ ಕಠಿಣವಾದ, ಜೀವಕ್ಕೆ ಅಪಾಯ ತರುವಂತಹ ಪರಿಸ್ಥಿತಿಯಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗಿಸುವಂತಹ ಮಂತ್ರವು ಕರ್ಣನಿಗೆ ಮರೆತು ಹೋಗುತ್ತದೆ. ಬೇರೆ ದಾರಿ ಇಲ್ಲದೆ ರಥವನ್ನು ಸರಿಪಡಿಸಲು ಮತ್ತೆ ಪ್ರಯತ್ನಿಸುತ್ತಾನೆ. ತಕ್ಷಣವೇ ಕೃಷ್ಣರು ಅರ್ಜುನನನ್ನು ನೋಡಲು ಅರ್ಜುನನು ಬಿಲ್ಲಿನಿಂದ ಬೆರಳನ್ನು ತೆಗೆಯಲು ಗಾಳಿಯನ್ನು ಭೇದಿಸಿ ಹೋದ ಬಾಣ ಕರ್ಣನ ಎದೆಯನ್ನು ಸೀಳಿ ಅವನನ್ನು ಕೆಳಕ್ಕೆ ಬೀಳಿಸುತ್ತದೆ. ಕೆಳಗೆ ಬಿದ್ದಂತಹ ಕರ್ಣ ಸಾಯಲಿಲ್ಲ. ಅರ್ಜುನ ಎಷ್ಟು ಬಾಣ ಬಿಟ್ಟರೂ ಕರ್ಣನ ಜೀವ ಮಾತ್ರ ಹೋಗಲಿಲ್ಲ. ಕಾರಣ, ಎಲ್ಲವೂ ಕೈಬಿಟ್ಟರೂ ಕರ್ಣನು ಮಾಡಿದ ಧರ್ಮ ಅವನ ತಲೆಕಾಯುತ್ತಿತ್ತು. ಎಲ್ಲಿಯೂ ಕೃಷ್ಣರು ಒಂದು ತಂತ್ರ ಮಾಡಿ ಒಂದು ವಯಸ್ಸಾದ ಮನುಷ್ಯನಂತೆ ಹೋಗಿ, ಇದುವರೆಗೆ ನೀನು ಮಾಡಿದ ಧರ್ಮದ ಪುಣ್ಯವನ್ನು
ನನಗೆ ದಾನವಾಗಿ ಕೊಟ್ಟು ಬಿಡು. ಅದನ್ನು ಕೊಡುವುದರಿಂದ ಸಿಗುತ್ತದಲ್ಲವೇ ಒಂದು ದೊಡ್ಡ ಪುಣ್ಯ, ಅದನ್ನು ಕೂಡ ನನಗೆ ದಾನವಾಗಿ ಕೊಟ್ಟು ಬಿಡು ಎಂದು ಮಾರುವೇಷದಲ್ಲಿ ಹೋದ ಕೃಷ್ಣರು ಕೇಳುತ್ತಾರೆ. ನಗುತ್ತಲೇ ಕರ್ಣನು ತನ್ನ ಪುಣ್ಯವನ್ನು ದಾನವಾಗಿ ಕೊಟ್ಟು ಬಿಡುತ್ತಾನೆ. ಕರ್ಣನ ಮುಗ್ಧ ಮನಸ್ಸನ್ನು ಕಂಡು ಭಗವಂತನಾದ ಕೃಷ್ಣರಿಗೆ ಕಣ್ಣಿನಲ್ಲಿ ಕಣ್ಣೀರು ಬರುತ್ತದೆ. ಕರ್ಣನ ಜೀವವು ಸ್ವಲ್ಪ ಸ್ವಲ್ಪವೇ ಹೋಗುತ್ತಿದೆ. ಆ ಸಮಯದಲ್ಲಿ ಯಾವುದೋ ಒಂದು ಹೆಣ್ಣು ಕರ್ಣನನ್ನು ಮಡಿಲಲ್ಲಿ ಇಟ್ಟು ಅಳುತ್ತಿರುತ್ತಾಳೆ. ಅದು ಬೇರೆ ಯಾರೂ ಅಲ್ಲ, ಅವರೇ ಕುಂತಿದೇವಿ. ಕುಂತಿ ಶತ್ರುವನ್ನು ಮಡಿಲಲ್ಲಿ ಇಟ್ಟು ಅಳುವುದನ್ನು ಕಂಡು ಪಾಂಡವರು ಗೊಂದಲಕ್ಕೊಳಗಾಗುತ್ತಾರೆ. ಆ ಸಮಯ ಕುಂತಿದೇವಿ ಪಾಂಡವರಲ್ಲಿ, ಇವನೇ ನಿಮ್ಮೆಲ್ಲರಿಗೂ ಹಿರಿಯ ಸಹೋದರ ಎಂದು ಹೇಳಿದಳು. ಪಾಂಡವರ ಇವರು ಕರ್ಣನ ಪಾದಕ್ಕೆ ಬಿದ್ದು ಗೋಳಿಟ್ಟು ಅತ್ತರು. ಸತ್ಯ ತಿಳಿದಿದ್ದರೆ ಅಣ್ಣನನ್ನು ಕೊಂದು ಇಷ್ಟು ದೊಡ್ಡ ಪಾಪವನ್ನು ಮಾಡುತ್ತಿರಲಿಲ್ಲ ಎಂದು ಅರ್ಜುನ ಒಂದು ಕಡೆ ಬೇಸರದಲ್ಲಿ ನರಳುತ್ತಾನೆ. ಇನ್ನೊಂದು ಕಡೆ ದುರ್ಯೋಧನ ಆಳಲು ಪ್ರಾರಂಭಿಸುತ್ತಾನೆ. ಯುದ್ಧದಲ್ಲಿ ಎಷ್ಟೋ ಜನರನ್ನು ಕಳೆದುಕೊಂಡಾಗ ಕೂಡ, ಅಷ್ಟೇ ಅಲ್ಲದೆ ತನ್ನ ಸ್ವಂತ ಮಗನನ್ನು ಕಳೆದುಕೊಂಡಾಗ ಕೂಡ ಕಣ್ಣೀರಿಡದ ದುರ್ಯೋಧನ, ಆದರೆ ಕರ್ಣನನ್ನು ಕಳೆದುಕೊಂಡಾಗ ಕೂಡಲೇ ಕಣ್ಣೀರಿಟ್ಟು ಕುಗ್ಗಿ ಹೋಗುತ್ತಾನೆ. ಕರ್ಣನು ಕೊಲ್ಲಲ್ಪಟ್ಟಾಗ ಮಾತ್ರ ಎರಡೂ ಕಡೆಯೂ ಯುದ್ಧವು ನಿಲ್ಲಿಸಲಾಯಿತು. ಏಕೆಂದರೆ ಕರ್ಣನ ಸಾವು ಎರಡೂ ಕಡೆಗೆ ಪ್ರಮುಖವಾದದ್ದು. ಜೀವ ಹೋಗುವಂತಹ ಕೊನೆಯ ಕ್ಷಣದಲ್ಲಿ ಕರ್ಣ ಕೃಷ್ಣರನ್ನು ನೋಡಿ ಒಂದು ಮಾತು ಕೇಳಿದನು. ಮಾಧವ, ನನ್ನ ಜೀವ ಹೋಗುವಂಥ ಸಮಯದಲ್ಲಿ ಕೇಳುತ್ತಿದ್ದೇನೆ, ನನ್ನ ಸಾಮರ್ಥ್ಯಕ್ಕೆ ಎಂದಿಗೂ ಅಂಗೀಕಾರ ಸಿಗುವುದಿಲ್ಲವೇ ಮಾಧವ? ಅದಕ್ಕೆ ಕಣ್ಣೀರಿಡುತ್ತಾ ಕೃಷ್ಣರು ಹೇಳಿದರು, ಕರ್ಣ, ನಿನ್ನ ಕವಚಕುಂಡಲವನ್ನು ಕಸಿದುಕೊಂಡು ನಿನ್ನ ರಥದ ಚಕ್ರವು ಭೂಮಿಯಲ್ಲಿ ಸಿಲುಕಿದ ಸ್ಥಿತಿಯಲ್ಲಿ, ನೀನು ಆಯುಧಗಳನ್ನು ಕಳೆದುಕೊಂಡ ಸ್ಥಿತಿಯಲ್ಲಿ, ಕಲಿತ ವಿದ್ಯೆಯನ್ನು ಮರೆತ ಸ್ಥಿತಿಯಲ್ಲಿ, ನಿನ್ನ ಎಲ್ಲ ಶಾಪಗಳು ಒಂದು ಸೇರಿ ಕಾರ್ಯಾಚರಿಸಿದಾಗ ಹೇಡಿಗಳಂತೆ ನಿನ್ನನ್ನು ಕೊಲ್ಲಲು ಹೊಂಚು ಹಾಕಿದೆವು ಕರ್ಣ. ಇದಕ್ಕಿಂತ ಒಂದು ಅಂಗೀಕಾರ ಇರಲು ಸಾಧ್ಯವಿಲ್ಲ. ನೀನೇ ಎಂದಿಗೂ ಉತ್ತಮ ಬಿಲ್ವಿದ್ಯೆಗಾರ ಕರ್ಣ ಎಂದು ಕೃಷ್ಣರು ಹೇಳಲು ಸಂತೋಷವಾಗಿ ಕರ್ಣನ ಜೀವವು ಹೋಗುತ್ತದೆ. ಹೀಗೆ ಮಹಾಭಾರತದಲ್ಲಿ ಕರ್ಣನ ಕಥೆಯು ಮುಗಿಯುತ್ತದೆ. ಕರ್ಣನು ತನ್ನ ಜೀವನದಲ್ಲಿ ಒಂದೇ ಒಂದು ವಿಷಯಕ್ಕಾಗಿ ಕೊನೆಯವರೆಗೂ ಹೋರಾಡಿರುತ್ತಾನೆ. ಅದುವೇ ಸಾಮರ್ಥ್ಯಕ್ಕೆ ಸಿಗುವಂತಹ ಅಂಗೀಕಾರ. ಸಾಯುವಂಥ ಪರಿಸ್ಥಿತಿಯಲ್ಲಿ ಕರ್ಣನಿಗೆ ಆ ಅಂಗೀಕಾರ ದೊರೆಯುತ್ತದೆ. ಸಾಮರ್ಥ್ಯಕ್ಕೆ ಅಂಗೀಕಾರ ಸಿಗಬೇಕಾಗಿದ್ದರೆ ನೀವು ಕೊನೆಯವರೆಗೂ ಹೋರಾಡಬೇಕಾಗಿದೆ. ಇದು ಕರ್ಣನ ಜೀವನದಿಂದ ನಾವು ಕಲಿಯಬೇಕಿರುವುದು. ಹೀಗೆ ನಿಮಗೆ ಬೇಕಾಗಿರುವ ಅಂಗೀಕಾರವನ್ನು ಪಡೆದುಕೊಂಡರೆ ಈ ಜಗತ್ತೇ ನಿಮ್ಮ ಬಗ್ಗೆ ಮಾತನಾಡುತ್ತದೆ, ಕರ್ಣನ ಹಾಗೆ. ಇದುವೇ ಕರ್ಣನ ಮಹತ್ವದ ದಂತಕಥೆ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಲೈಕ್, ಕಮೆಂಟ್ ಮತ್ತು ಪ್ರೋತ್ಸಾಹವೇ ನನ್ನ ಮುಂದಿನ ಕಥೆಗಳಿಗೆ ಪ್ರೇರಣೆ. ಮುಂದಿನ ವಿಡಿಯೋದಲ್ಲಿ ಹೊಸ ಕತೆ, ಹೊಸ ಅನುಭವ. ಸ್ಟೋರಿ ನೆಕ್ಸಸ್ ಜೊತೆ ಇರಿ. ಮುಂದಿನ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು.